ನಾಳೆ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಕನಕಪುರ ಬಂಡೆಯ ಯುಗಾರಂಭ ನಾಳೆಯಿಂದ ಆಗ್ತಾ ಇರುವಂತದ್ದು. ಹಾಗಾಗಿ ಗ್ಲಾಸ್ ಹೌಸ್ನಲ್ಲಿ ಪ್ರಮಾಣ ವಚನಕ್ಕೆ ಭರ್ಜರಿ ಸಿದ್ಧತೆಗಳು ನಡೀತಾ ಇವೆ. ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಲ್ಲಿ ಸಂಭ್ರಮ ಮನೆ ಮಾಡಿದೆ. ಬುಧವಾರ ಸಂಜೆ ಅಂದ್ರೆ ನಾಳೆ ಸಂಜೆ 4 ಗಂಟೆಗೆ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಹಾಗಾಗಿ ಈಗಾಗಲೇ ಎಲ್ಲಾ ಸಿದ್ಧತೆಗಳು ನಡೀತಾ ಇರುವಂತದ್ದು. ಈ ಒಂದು ದಿನಾಂಕದ ಬಗ್ಗೆ ಇದ್ದಂತಹ ಕುತೂಹಲಕ್ಕೆ ತೆರೆ ಬಿದ್ದಿರುವಂತದ್ದು. ಅಂತಿಮವಾಗಿ ನಾಳೆ ದಿನಾಂಕವನ್ನ ಫಿಕ್ಸ್ ಮಾಡಲಾಗಿದೆ. ನಾಳೆ ಸಂಜೆ 4 ಗಂಟೆಗೆ ಪದಗ್ರಹಣ ಸಮಾರಂಭ ನಡೆಯುತ್ತೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಲ್ಲಿ ಸಂಭ್ರಮ ಮನೆ ಮಾಡಿದೆ. ಈಗ ಗ್ಲಾಸ್ ಹೌಸ್ನಲ್ಲಿ ಪ್ರಮಾಣ ವಚನಕ್ಕೆ ಭರ್ಜರಿಯಾಗಿ ಸಿದ್ಧತೆಗಳು ನಡೀತಾ ಇರುವಂತದ್ದು. ಆದ್ರೆ ಇದನ್ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡಬಾರದು, ಸಿಂಪಲ್ ಆಗಿ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ನಿಂದ ಸೂಚನೆ ಬಂದಿರುವಂತದ್ದು. ಹಾಗಾಗಿ ಹೈಕಮಾಂಡ್ನ ಸೂಚನೆಯಂತೆ ಸಿಂಪಲ್ ಆಗಿ ಕಾರ್ಯಕ್ರಮವನ್ನ ನೆರವೇರಿಸೋದಕ್ಕೆ ತಯಾರಿಗಳು ನಡೀತಾ ಇರುವಂತದ್ದು. ಗ್ಲಾಸ್ ಹೌಸ್ನಲ್ಲಿ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ನೋಡಿಕೊಳ್ಳಲಾಗ್ತಾ ಇದೆ. ಹಾಗೆ ಇದಕ್ಕೆ ಬೇಕಾಗಿರುವಂತ ಸಂಪೂರ್ಣ ಭದ್ರತೆಯನ್ನು ಕೂಡ ಪೊಲೀಸರು ನೀಡಲಿದ್ದಾರೆ. ನಾಳೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗಿಯಾಗಲಿರುವಂತಹ ಕಾರಣ ಇದಕ್ಕೆ ಸಿಕ್ಕಾಪಟ್ಟೆ ಭದ್ರತೆಯ ಅವಶ್ಯಕತೆ ಇದೆ. ಸಂಪೂರ್ಣವಾಗಿ ಏನು ಲೋಪದೋಷಗಳಾಗದ ರೀತಿಯಲ್ಲಿ ಭದ್ರತೆಯನ್ನ ಒದಗಿಸಬೇಕಾಗುತ್ತೆ. ಹಾಗಾಗಿ ಪೊಲೀಸರು ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿ ಸಂಪೂರ್ಣವಾಗಿ ಸ್ಥಳ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ಭದ್ರತೆಯನ್ನ ನಿಯೋಜಿಸಬೇಕು, ಎಷ್ಟು ಜನರನ್ನ ಇಲ್ಲಿ ಇನ್ನು ನೀಡಬೇಕಾಗತ್ತೆ, ಸಂಪೂರ್ಣವಾಗಿ ಸೆಕ್ಯೂರಿಟಿಯನ್ನ ಯಾವ ರೀತಿಯಾಗಿ ಕಾಯ್ದುಕೊಳ್ಬೇಕಾಗತ್ತೆ ಅನ್ನೋದನ್ನ ಕೂಡ ಈಗ ಪರಿಶೀಲನೆ ಮಾಡಲಾಗ್ತಾ ಇರುವಂತದ್ದು. ಹಾಗಾಗಿ ನಾಳೆಯಿಂದ ಡಿಕೆ ಶಿವಕುಮಾರ್ ಅವರ ಯುಗಾರಂಭವಾಗ್ತಾ ಇರುವಂತಹ ಕಾರಣ ಸಿದ್ಧತೆಗಳು ನಡೀತಾ ಇದೆ. ಸಿದ್ದರಾಮಯ್ಯ ಅವರ ಯುಗ ಮುಗೀತು. ಈಗ ಡಿಕೆ ಶಿವಕುಮಾರ್ ಅವರ ಆಡಳಿತ ಆರಂಭವಾಗಿದೆ. ಸಿಎಂ ಆಗಿ ಸ್ಥಾನವನ್ನ ಅಲಂಕರಿಸಲಿದ್ದಾರೆ. ಹಾಗಾಗಿ ಇದಕ್ಕಾಗಿ ಬರದಿಂದ ಸಿದ್ಧತೆಗಳು ನಡೀತಾ ಇರುವಂತದ್ದು. ಸತತ 3 ವರ್ಷಗಳ ಕಾಲ ಕಾದಂತ ಡಿಕೆ ಶಿವಕುಮಾರ್ ಅವರಿಗೆ ಅಂತಿಮವಾಗಿ ಈ ಸ್ಥಾನ ಸಿಗ್ತಾ ಇದೆ. ಹೀಗಾಗಿ ಇವರು ಕೂಡ ಈಗ ಮಾನಸಿಕವಾಗಿ ಎಲ್ಲಾ ತಯಾರಿಗಳನ್ನ ನಡೆಸ್ಕೊಂಡಿರ್ತಾರೆ. ಮುಂದಿನ ದಿನಗಳಲ್ಲಿ ಇವರಿಗೆ ಸರ್ಕಾರ ರಚನೆಯ ಜವಾಬ್ದಾರಿ ಇವರ ಹೆಗಲ ಮೇಲೆ ಇರುವಂತದ್ದು. 2 ವರ್ಷಗಳ ಕಾಲ ಇವರು ಸರ್ಕಾರವನ್ನ ನಡೆಸಬೇಕಾಗುತ್ತೆ. ಹಾಗಾಗಿ ಇಂಥದ್ದೊಂದು ಜವಾಬ್ದಾರಿಯನ್ನ ನಿಭಾಯಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ತಯಾರಿಗಳನ್ನ ನಡೆಸ್ಕೊಳ್ತಿದ್ದಾರೆ. ಈಗಾಗಲೇ ಹೈಕಮಾಂಡ್ ಜೊತೆ ಭೇಟಿಯನ್ನ ಮಾಡಿ ಅವರೊಂದಿಗೂ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. ಹಾಗೆ ಅವರ ಆಪ್ತ ಬಳಗದಲ್ಲೂ ಕೂಡ ಇದರ ಬಗ್ಗೆ ಮಾತನಾಡಿ ಏನೆಲ್ಲ ನಿರ್ಧಾರಗಳನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಳಬೇಕು ಅನ್ನುವಂತ ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಹಾಗೆ ಇಲ್ಲಿ ಸಂಪುಟ ರಚನೆಯಲ್ಲಿ ಕೂಡ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು, ಯಾರಿಗೆಲ್ಲ ಸ್ಥಾನಗಳನ್ನ ನೀಡಬೇಕು ಅನ್ನುವಂತ ಚರ್ಚೆಗಳು ಕೂಡ ಜೋರಾಗಿವೆ.